ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳೋಣ. ಅದೇನಪ್ಪ ಅಂದರೆ, ದರಿದ್ರ ದೇವತೆ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡದಿರ ಇರಬೇಕಂದ್ರೆ ನಾವು ಏನು ಮಾಡಬೇಕು? ನಾವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ದರಿದ್ರ ದೇವತೆ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡುವುದಿಲ್ಲ. ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರ ನಿವಾಸಳಾಗಿರುತ್ತಾಳೆ. ಈ ವಿಷಯ ನಮಗೆ ಪದ್ಮಪುರಾಣದಲ್ಲಿ ತಿಳಿಸಿದ್ದಾರೆ. ಲಕ್ಷ್ಮೀದೇವಿ ಜ್ಯೇಷ್ಠಾದೇವಿ ಇಬ್ಬರು ಅಕ್ಕ ತಂಗಿಯರು. ಲಕ್ಷ್ಮೀದೇವಿಯನ್ನ ವೈಕುಂಠವಾಸನಾಗಿರುವಂತಹ ಶ್ರೀಮನ್ನಾರಾಯಣ ಮದುವೆಯಾದರೆ ಜ್ಯೇಷ್ಠಾದೇವಿಯನ್ನ ಅಂದರೆ ದರಿದ್ರ ದೇವತೆಯನ್ನ ಶನೀಶ್ಚರ ಸ್ವಾಮಿ ಮದುವೆ ಆಗ್ತಾನೆ. ಒಂದಾನೊಂದು ದಿವಸ ಶನಿ ಮಹಾತ್ಮ ಸ್ವಾಮಿ ತನ್ನ ಹೆಂಡತಿಯಾಗಿರುವಂತಹ ಜ್ಯೇಷ್ಠಾದೇವಿಯನ್ನು ಕರೆದುಕೊಂಡು, ದೇವಿ, ನಮ್ಮ ತಾತನ ಮನೆಗೆ ಹೋಗಿ ನಮ್ಮ ತಾತನಿಗೆ ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡಿಕೊಂಡು ಬರೋಣ ಬಾ ಅಂದಾಗ ಜ್ಯೇಷ್ಠಾದೇವಿ ಕೇಳ್ತಾಳೆ, ಯಾರು ಸ್ವಾಮಿ ನಿಮ್ಮ ತಾತ ಅಂದಾಗ ಶನಿ ಮಹಾತ್ಮ ಹೇಳ್ತಾನೆ, ನಮ್ಮ ತಂದೆ ಸೂರ್ಯದೇವ, ಅವರ ತಂದೆ ಕಶ್ಯಪ ಮಹರ್ಷಿ, ಅಂದರೆ ಕಶ್ಯಪ ಪ್ರಜಾಪತಿ ನನಗೆ ತಾತ ಆಗಬೇಕು, ಅವರ ಆಶ್ರಮಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ ಬಾ ಅಂತ ಶನಿ ಮಹಾತ್ಮ ಅವರ ಹೆಂಡತಿಯನ್ನು ಕರೆದುಕೊಂಡು ಕಶ್ಯಪ ಮಹರ್ಷಿ ಆಶ್ರಮಕ್ಕೆ ಹೋದಾಗ ಜ್ಯೇಷ್ಠಾದೇವಿ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಆಗುವುದಿಲ್ಲ. ಶನಿ ಮಹಾತ್ಮ ಕೇಳ್ತಾನೆ, ಒಳಗಡೆ ಬಾದೇವಿ, ಯಾಕೆ ನೀನು ಅಲ್ಲೇ ನಿಂತುಬಿಟ್ಟೆ ಅಂದಾಗ ಜ್ಯೇಷ್ಠಾದೇವಿ ಹೇಳ್ತಾಳೆ, ಸ್ವಾಮಿ, ನಾನು ಆ ಆಶ್ರಮದ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅಲ್ಲಿಗೆ ಪ್ರವೇಶ ಮಾಡುವಂತಹ ಶಕ್ತಿ ನನಗೆ ಇಲ್ಲ ಅಂತ ಹೇಳ್ತಾಳೆ. ಆಗ ಸ್ವಾಮಿ ಕೇಳ್ತಾನೆ, ಯಾಕೆ, ಏನಾಯಿತು ದೇವಿ ಅಂದರೆ ಆಗ ಜ್ಯೇಷ್ಠಾದೇವಿ ಹೇಳ್ತಾಳೆ, ಯಾವ ಸಿಂಹದ್ವಾರಕ್ಕೆ ಅರಿಶಿಣ ಉಜ್ಜಿ ಕುಂಕುಮ ಇಟ್ಟು ಹೂಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡಿರ್ತಾರೋ ಆ ಹೊಸಲನ್ನು ದಾಟಿಕೊಂಡು ನಾನು ಆ ಮನೆಯ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಆಗುವುದಿಲ್ಲ ಸ್ವಾಮಿ, ನಾನು ಸುಟ್ಟೋಗ್ತೀನಿ, ನಾನು ಬರುವುದಕ್ಕಾಗುವುದಿಲ್ಲ ಅಂತ ಜ್ಯೇಷ್ಠಾದೇವಿ ಹೇಳ್ತಾಳೆ. ಯಾರ ಮನೆಯಲ್ಲಿ ಸಿಂಹದ್ವಾರಕ್ಕೆ ಅಂದರೆ ಮೇನ್ ಡೋರ್ ಹೊಸಲಿಗೆ ಅರಿಶಿಣ ಕುಂಕುಮ ಇಟ್ಟು ಹೂಗಳನ್ನಿಟ್ಟು ದ್ವಾರಲಕ್ಷ್ಮಿಯನ್ನು ಪೂಜೆ ಮಾಡಿರ್ತಾರೋ ಆ ಹೊಸಲನ್ನು ದಾಟಿಕೊಂಡು ಮನೆ ಒಳಗಡೆ ಪ್ರವೇಶ ಮಾಡುವುದಕ್ಕಾಗೋದಿಲ್ಲ ನಾನು ಅಂತ ದರಿದ್ರ ದೇವತೆಯೇ ಹೇಳಿದ್ದಾಳೆ. ಅದೇ ರೀತಿಯಾಗಿ ಯಾರ ಮನೆ ಮುಂದ್ಗಡೆ ಆದರೆ ಸಾರಿಸಿ ರಂಗೋಲಿಯನ್ನಿಟ್ಟಿರ್ತಾರೋ ಆ ಮನೆ ಒಳಗಡೆ ನಾನು ಪ್ರವೇಶ ಮಾಡುವುದಕ್ಕಾಗೋದಿಲ್ಲ ಅಂತ ಜ್ಯೇಷ್ಠಾದೇವಿ ಹೇಳ್ತಾ ಇದ್ದಾಳೆ. ಅಂದರೆ ಮನೆ ಮುಂದ್ಗಡೆ ಸಗಣಿ ತಗೊಂಡು ಬಂದು ಚೆನ್ನಾಗಿ ಸಾರಿಸಿ ರಂಗೋಲಿ ಹಾಕಿರ್ತಾರೋ ಆ ಮನೆ ಒಳಗಡೆ ದರಿದ್ರ ದೇವತೆ ಪ್ರವೇಶ ಮಾಡುವುದಿಲ್ಲ. ಅದೇ ರೀತಿಯಾಗಿ ಮನೆ ಮುಂದುಗಡೆ ಬೃಂದಾವನ ಇಟ್ಟುಕೊಂಡು ಅನುನಿತ್ಯ ತುಳಸಿ ಪೂಜೆ ಯಾರು ಮಾಡ್ತಾರೋ ಆ ಮನೆ ಒಳಗಡೆ ಸಹ ನಾನು ಪ್ರವೇಶ ಮಾಡುವುದಕ್ಕೆ ಅಶಕ್ತಳು ಅಂತ ದರಿದ್ರ ದೇವತೆ ಹೇಳಿದ್ದಾಳೆ. ಅಂದರೆ ಮನೆ ಮುಂದ್ಗಡೆ ಒಂದು ಬೃಂದಾವನ ಇಟ್ಕೊಂಡು ಅನುನಿತ್ಯ ಆ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಶ್ರೀಗಂಧ ಕುಂಕುಮ ಇಟ್ಟು ಒಂದು ಪುಷ್ಪವನ್ನು ಇಟ್ಟು ಆ ತುಳಸಿ ದೇವಿಗೆ ನಮಸ್ಕಾರ ಮಾಡ್ತಾ ಇದ್ರೆ ಆ ಮನೆ ಒಳಗಡೆ ದರಿದ್ರ ದೇವತೆ ಪ್ರವೇಶ ಮಾಡುವುದಿಲ್ಲ. ಯಾಕಂದರೆ ತುಳಸಿ ಗಿಡದಲ್ಲಿ ಲಕ್ಷ್ಮೀನಾರಾಯಣರು ಇರ್ತಾರೆ. ಇನ್ನು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರಪ್ಪ ಅಂದರೆ, ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೇ ಸರ್ವವೇದಶ್ಚ ತುಳಸೀಂ ತ್ವಾಂ ನಮಾಮ್ಯಹಂ ಅಂತ ಶಾಸ್ತ್ರ ಹೇಳ್ತಾ ಇದೆ. ಯನ್ಮೂಲೆ ಸರ್ವತೀರ್ಥಾನಿ ಅಂದರೆ ತುಳಸಿ ಗಿಡದ ಬೇರಿನಲ್ಲಿ ಗಂಗಾ, ಯಮುನಾ, ನರ್ಮದಾ, ಸಿಂಧು, ಕಾವೇರಿ ಎಲ್ಲ ಪುಣ್ಯ ನದಿಗಳು ಇರುತ್ತಾವಂತೆ. ಅದೇ ರೀತಿಯಾಗಿ ಯನ್ಮಧ್ಯೆ ಸರ್ವದೇವತಾ ತುಳಸಿ ಗಿಡದ ಮಧ್ಯಭಾಗದಲ್ಲಿ ದೇವಾನ ದೇವತೆಗಳು ವಾಸವಾಗಿರ್ತಾರೆ. ಎಲ್ಲ ದೇವತೆಗಳು ಎಲ್ಲಾದರೆ ಇರ್ತಾರೋ ಅಲ್ಲಿಗೆ ದರಿದ್ರ ದೇವತೆ ಬರೋದಕ್ಕೆ ಆಗೋದಿಲ್ಲ. ಯದಾಗ್ರೇ ಸರ್ವ ವೇದಶ್ಚ ತುಳಸಿ ಗಿಡದ ಪತ್ರಗಳಲ್ಲಿ ಸಕಲ ವೇದಗಳು ಶಾಸ್ತ್ರಗಳು ಇರುತ್ತವೆ. ಆದ ಕಾರಣ ಒಂದು ತುಳಸಿ ಗಿಡಕ್ಕೆ ನಾವು ಪೂಜೆ ಮಾಡಿದ್ರೆ ಎಲ್ಲ ದೇವಾನಿ ದೇವತೆಗಳಿಗೂ ಪೂಜೆ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ. ಆ ತುಳಸಿ ಗಿಡ ಬೃಂದಾವನ ಯಾವ ಮನೆ ಮುಂದ್ಗಡೆ ಇರುತ್ತೋ ಆ ಮನೆ ಒಳಗಡೆ ದರಿದ್ರ ದೇವತೆ ಪ್ರವೇಶ ಮಾಡುವುದಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಅನುನಿತ್ಯ ಯಾರ ಮನೆಯಲ್ಲಿ ದೀಪಾರಾಧನೆ ಮಾಡ್ತಾರೋ ಆ ಮನೆ ಒಳಗಡೆ ನಾನು ಪ್ರವೇಶ ಮಾಡುವುದಿಲ್ಲ. ಅಂದರೆ ಬೆಳಿಗ್ಗೆ ಸಾಯಂಕಾಲ ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಆ ದೀಪಗಳಿಗೆ 2 ಪುಷ್ಪಗಳನ್ನು ಸಮರ್ಪಣೆ ಮಾಡಿ ದೇವರ ಸ್ತೋತ್ರವನ್ನು ಹೇಳಿಕೊಂಡು ಯಾರು ನಮಸ್ಕಾರ ಮಾಡ್ತಾ ಇರ್ತಾರೋ ಆ ಮನೆ ಒಳಗಡೆ ದರಿದ್ರ ದೇವತೆ ಪ್ರವೇಶ ಮಾಡುವುದಿಲ್ಲ. ಅದೇ ರೀತಿಯಾಗಿ ಯಾರ ಮನೆಯಲ್ಲಾದರೆ ಶಂಖನಾದ ಮಾಡ್ತಾ ಇರ್ತಾರೋ, ಯಾರ ಮನೆಯಲ್ಲಾದರೆ ಅನುನಿತ್ಯ ಗಂಟೆ ಬಾರಿಸ್ತಾ ಇರ್ತಾರೋ ಆ ಮನೆಯಲ್ಲಿ ನಾನು ಪ್ರವೇಶ ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಜ್ಯೇಷ್ಠಾದೇವಿ. ಯಾಕಪ್ಪ ಅಂದರೆ ಆಗಮರ್ತಂತು ದೇವಾನಾಂ ಗಮನರ್ತಂತು ರಾಕ್ಷಸಾಂ ಕುರು ಗಂಟಾರಾವಂ ತತ್ರ ದೇವತಾಹ್ವಾನತ ಲಾಂಛನಂ. ಎಲ್ಲಿ ಗಂಟೆ ಬಾರಿಸ್ತಾ ಇರ್ತಾರೋ ಅಲ್ಲಿ
ರಾಕ್ಷಸರು, ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜಿ ಇರುವುದಿಲ್ಲ. ಆಗಮರ್ತಂತು ದೇವಾನಾಂ ಗಮನರ್ತಂತು ರಾಕ್ಷಸಂ ಅಂದರೆ ಎಲ್ಲಿ ಗಂಟೆ ಬಾರಿಸ್ತಾ ಇರ್ತಾರೋ ಅಲ್ಲಿಗೆ ದೇವತೆಗಳು ಬಂದು ಕೂತ್ಕೊಂತಾರೆ. ಮಹಾಲಕ್ಷ್ಮಿ ಬಂದು ಆ ಮನೆಯಲ್ಲಿ ಸ್ಥಿರ ನಿವಾಸಳಾಗಿರ್ತಾಳೆ. ಅಲ್ಲಿಗೆ ದರಿದ್ರ ದೇವತೆ ಎಂದೆಂದಿಗೂ ಪ್ರವೇಶ ಮಾಡುವುದಿಲ್ಲ. ಅದೇ ರೀತಿಯಾಗಿ ಸುಲಕ್ಷಣ ಗೃಹೆ, ಯಾವ ಮನೆ ಆದರೆ ಶುಚಿ ಶುಭ್ರವಾಗಿರುತ್ತೋ, ಅಂದರೆ ಕಸ ಗುಡಿಸಿ ಕ್ಲೀನಾಗಿ ಒರೆಸ್ಕೊಂಡು ನಿಶಬ್ದವಾಗಿರುತ್ತೋ, ಧೂಪ ದೀಪಗಳಿಂದ ಭಗವಂತನ ಸ್ತೋತ್ರಗಳಿಂದ ಆ ಮನೆ ಇರುತ್ತೋ ಆ ಮನೆ ಒಳಗಡೆ ನಾನು ಪ್ರವೇಶ ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳ್ತಾಳೆ. ಆಗ ಷಣ್ಮಹಾತ್ಮ ಮತ್ತೆ ಕೇಳ್ತಾನೆ, ನೀನು ಮನೆ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಆ ಮನೆ ಹೇಗಿರಬೇಕು ಅದನ್ನು ಸಹ ನೀನೇ ಹೇಳು ಅಂದಾಗ ದರಿದ್ರ ದೇವತೆ ಮತ್ತೆ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ. ಯಾವ ಮನೆಯಲ್ಲಾದ್ರೆ ಸತಿಪತಿಗಳು ಕಿತ್ತಾಡ್ತಾ ಇರ್ತಾರೋ, ಅಂದ್ರೆ ಗಂಡ ಹೆಂಡತಿ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೋ, ಒಬ್ಬರನ್ನೊಬ್ಬರು ದೂಷಿಸ್ಕೊಳ್ತಾ ಇರ್ತಾರೋ ಆ ಮನೆಯಲ್ಲಿ ನಾನು ಸಂತೋಷವಾಗಿ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಹೆಂಡ್ತಿನ ನೋಡಿ ಗಂಡ, ಏನೇ ನೀನು ಹಿಂಗಿದ್ದೀಯಾ, ನಿನ್ನನ್ನು ಕಟ್ಕೊಂಡಿರೋದು ನನ್ನ ಕರ್ಮ, ನಮ್ಮ ಮಾವನ ಮಗಳನ್ನು ಮಾಡ್ಕೊಂಡಿದ್ರೆ ನಾನು ಎಷ್ಟೋ ಸಂತೋಷವಾಗಿರ್ತಾ ಇದ್ದೆ. ನೀನು ಕಾಲಿಟ್ಟಿದ ತಕ್ಷಣ ನನ್ನ ಮನೆಗೆಲ್ಲ ದರಿದ್ರ ಮುಚ್ಕೊಂಡು ಬಿಡ್ತು. ಯಾವಾಗಲೂ ನಿದ್ದೆ ಮಾಡೋದು, ಸೀರಿಯಲ್ ನೋಡೋದು, ಫೋನಲ್ಲಿ ಯಾರ್ಯಾರನ್ನೋ ಮಾತಾಡೋದು, ನೀನು ಕಟ್ಕೊಂಡು ನನ್ನ ಜೀವನನೇ ನರಕ ಆಗಿಬಿಡ್ತು ಅಂತ ಗಂಡ ದೂಷಣೆ ಮಾಡ್ತಾ ಇರ್ತಾನೆ. ಹೆಂಡತಿ, ಹೌದೌದು, ನಿಮ್ಮನ್ನು ಕಟ್ಕೊಂಡು ನಾನು ಭೋಗಭಾಗ್ಯಗಳನ್ನು ಅನುಭವಿಸ್ತಾ ಇದ್ದೀನಿ, ಎಷ್ಟೋ ಒಳ್ಳೆ ಒಳ್ಳೆ ಸಂಬಂಧಗಳು ಬಂದಿತ್ತು, ಅಮೇರಿಕಾ ಸಂಬಂಧ ಬಂದಿತ್ತು, ನಮ್ಮಪ್ಪ ಅದನ್ನೆಲ್ಲ ಬಿಟ್ಟು ಹತ್ರ ಇರಲಿ ಅಂತ ನಿಮಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆಯೇ ಒಂದು ನರಕ ಆಗಿಬಿಟ್ಟೈತೆ. ಒಂದು ಸೀರೆ ತಗೊಳ್ಳೋದಿಲ್ಲ, ಒಂದು ಒಡವೆ ತಗೊಳ್ಳೋದಿಲ್ಲ, ಎಲ್ಲಿಗೂ ಕರ್ಕೊಂಡೋಗೋದಿಲ್ಲ, ಮನೆಯಲ್ಲಿ ಚಾಕರಿ ಮಾಡ್ಕೊಂಡಿರಬೇಕು, ಈ ಮನೆಯೇ ದೊಡ್ಡ ನರಕ, ಆ ದೇವ್ರು ಯಾವಾಗ ನನ್ನ ತಗೊಂಡು ಹೋಗ್ತಾನೋ ಅಂತ ಆಯಮ್ಮ ದೂಷಣೆ ಮಾಡ್ತಾ ಇರ್ತಾರೆ. ಒಬ್ರನ್ನೊಬ್ರು ದೂಷಣೆ ಮಾಡಿಕೊಂಡು ಇನ್ನ ಗಲಾಟೆ ಜಾಸ್ತಿ ಆದಾಗ ಮನೆಯಲ್ಲಿರ್ತಕ್ಕಂಥ ಆ ಸಾಮಾನುಗಳೆಲ್ಲ ಕೆಳಗಡೆ ಢಾಮ್ ಢಾಮ್ ಅಂತ ಹೊಡ್ಕೊಂಡು ಕಿತ್ತಾಡ್ತಾ ಇರ್ತಾರಲ್ವಾ, ಆ ಮನೆ ಒಳಗಡೆ ದರಿದ್ರ ದೇವತೆ ಸಂತೋಷವಾಗಿ ಪ್ರವೇಶ ಮಾಡ್ತಾಳಂತೆ. ಎಷ್ಟೇ ಕಷ್ಟಗಳು ಬಂದರೂ ನಗುನಗುತ್ತಾ ಆ ಸಮಸ್ಯೆಗಳನ್ನ ಗಂಡ ಹೆಂಡತಿ ಪರಿಷ್ಕಾರ ಮಾಡಿಕೊಳ್ಳಬೇಕು. ಇನ್ನ ಹೇಳ್ತಾ ಇದ್ದಾಳೆ ದರಿದ್ರ ದೇವತೆ, ಯಾವ ಮನೆಯಲ್ಲಾದರೆ ಕಸ ಜಾಸ್ತಿ ಇರುತ್ತೋ, ಅಂದರೆ ಕಸ ಗುಡಿಸ್ದಿರ ಎಲ್ಲಿನ ಕಸ ಅಲ್ಲೇ ಇರುತ್ತೋ, ಬಿಚ್ಚಾಕಿರೋ ಕೊಳೆ ಬಟ್ಟೆ, ಕೆಲವರು ಬಟ್ಟೆ ಬಿಚ್ಚಿಬಿಟ್ಟು ಎಲ್ಲಂದರೆ ಅಲ್ಲಿ ಬಿಸಾಡ್ತಾ ಇರ್ತಾರೆ, ಕೊಳೆ ಬಟ್ಟೆಗಳು ರಾಶಿ ರಾಶಿ ಯಾವ ಮನೆಯಲ್ಲಿರುತ್ತೋ ಆ ಮನೆ ಒಳಗಡೆ ನಾನು ಪ್ರವೇಶ ಮಾಡ್ತೀನಿ. ಅದೇ ರೀತಿಯಾಗಿ ಯಾರ ಮನೆಯಲ್ಲಾದರೆ ಅಶುಚಿಯಾದ ಪಾತ್ರೆಗಳು, ಅಂದರೆ ಕೆಲವ್ರ ಮನೆಯಲ್ಲಿ ನೋಡಿ ರಾತ್ರಿ ಊಟ ಮಾಡಿದ್ಮೇಲೆ ಎಂಜಲ್ ತಟ್ಟೆ ಎಂಜಲ್ ಪಾತ್ರೆಗಳೆಲ್ಲ ಶಿಂಕಲ್ಲಿ ಬಿಟ್ಬಿಡ್ತಾರೆ. ಆ ಪಾತ್ರೆಗಳ ಮೇಲೆ ಆ ತಟ್ಟೆಗಳ ಮೇಲೆ ಜಿರಳೆಗಳು ಓಡಾಡ್ತಾ ಇರ್ತೈತೆ, ಅದೇ ರೀತಿಯಾಗಿ ಹಲ್ಲಿಗಳು ಓಡಾಡ್ತಾ ಇರ್ತವೆ, ನೊಣಗಳು ಓಡಾಡ್ತಾ ಇರ್ತವೆ. ಆ ರೀತಿ ಅಶುಚಿಯಾಗಿ ಯಾರ ಮನೆಯಲ್ಲಾದರೆ ಇರುತ್ತೋ ಆ ಮನೆಯಲ್ಲಿ ನಾನು ಸಂತೋಷವಾಗಿ ಪ್ರವೇಶ ಮಾಡ್ತೀನಿ ಅಂತ ದರಿದ್ರ ದೇವತೆ ಹೇಳ್ತಾ ಇದ್ದಾಳೆ. ಯಾರ ಮನೆಯಲ್ಲಾದರೆ ಗೃಹಲಕ್ಷ್ಮಿ ಕಣ್ಣೀರು ಹಾಕ್ತಾ ಇರ್ತಾಳೋ, ಅಂದರೆ ಮನೆಯಲ್ಲಿರ್ತಕ್ಕಂಥ ಸುವಾಸನಿಯರು ಯಾವಾಗಲೂ ಅಳ್ತಾ ಇರ್ತಾರೋ ಆ ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮಿ ಅಲ್ಲಿಂದ ಹೊರಟೋಗ್ತಾಳಂತೆ. ಯಾಕಂದರೆ ಈ ಮನೆಯಲ್ಲಿರುವಂತಹ ಗೃಹಲಕ್ಷ್ಮಿ ಅಳ್ತಾ ಇದ್ದಾಳೆ, ಇಲ್ಲಿದ್ರೆ ನಾನು ಅಳಬೇಕೇನೋ ಅಂತ ಮಹಾಲಕ್ಷ್ಮಿ ಹೊರಟೋಗ್ತಾಳೆ. ಜ್ಯೇಷ್ಠಾದೇವಿ ಆ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ. ಯಾರ ಮನೆಯಲ್ಲಾದರೆ ನಿತ್ಯ ದೀಪಾರಾಧನೆ ಮಾಡೋದಿಲ್ವೋ ಆ ಮನೆ ಒಳಗಡೆ ನಾನು ಪ್ರವೇಶ ಮಾಡ್ತೀನಿ. ಯಾರ ಮನೆಯಲ್ಲಾದರೆ ಅನುನಿತ್ಯ ಭಗವಂತನ ಸ್ಮರಣೆ ಮಾಡುವುದಿಲ್ವೋ ಅವ್ರ ಮನೆಯಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಯಾವ ಮನೆಯಲ್ಲಾದರೆ ಸೂರ್ಯೋದಯ ಸೂರ್ಯಾಸ್ತಮಾನ ಕಾಲ, ಅಂದರೆ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೋ ಆ ಮನೆ ಒಳಗಡೆ ನಾನು ಪ್ರವೇಶ ಮಾಡ್ತೀನಿ. ಸೂರ್ಯಾಸ್ತಮಾನ ಕಾಲ ಸಮಯದಲ್ಲಿ ಅಂದರೆ ಸಾಯಂಕಾಲ ವೇಳೆಯಲ್ಲಿ ಯಾರ ಮನೆಯಲ್ಲಾದರೆ ದೇವ್ರ ಪೂಜೆ ಮಾಡ್ದಿರ ಮಲಗಿರ್ತಾರೋ ಅವ್ರ ಮನೆಯ ಒಳಗಡೆ ನಾನು ಪ್ರವೇಶ ಮಾಡ್ತೀನಿ ಅಂತ ಜ್ಯೇಷ್ಠಾದೇವಿಯೇ ಹೇಳಿದ್ದಾಳೆ. ಆದ ಕಾರಣ ನೋಡಿದ್ರಲ್ಲ ವೀಕ್ಷಕರೇ, ಯಾವ ಕೆಲಸಗಳನ್ನು ಮಾಡಿದ್ರೆ ಜ್ಯೇಷ್ಠಾದೇವಿ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ, ಯಾವ ಕೆಲಸಗಳನ್ನು ಮಾಡಿದ್ರೆ ಜ್ಯೇಷ್ಠಾದೇವಿ ಮನೆ ಒಳಗಡೆ ಪ್ರವೇಶ ಮಾಡುವುದಿಲ್ಲ ಎನ್ನುವಂತಹ ವಿಷಯಗಳನ್ನು ಆಕೆಯೇ ಹೇಳಿದ್ದಾಳೆ. ಆದ ಕಾರಣ ಈ ವಿಷಯಗಳನ್ನು ಚೆನ್ನಾಗಿ ನೆನಪಿಟ್ಕೊಂಡು ನಾವು ನಡ್ಕೊಂಡ್ರೆ ನಮ್ಮ ಮನೆಯ ಒಳಗಡೆ ದರಿದ್ರ ದೇವತೆ ಪ್ರವೇಶ ಮಾಡುವುದಿಲ್ಲ. ನಮ್ಮ ಮನೆ ಲಕ್ಷ್ಮಿ ಅನುಗ್ರಹದಿಂದ ಸುಖವಾಗಿ ಸಂತೋಷವಾಗಿ ಕಲಕಾಲ ಇರುತ್ತೆ. ಆದ ಕಾರಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ಇಂತಹ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.